ಕುಂಬಳಗಢ ಕೋಟೆ ಅಂತ ಕರಿತೀವಿ ಅಥವಾ ಕುಂಬಳಗಢ ಫೋರ್ಟ್ ಅಂತ ಕರಿತೀವಿ. ಬಟ್ ಈ ಕುಂಬಳಗಢ ಫೋರ್ಟ್ ಅಂತಕ್ಕಂಥದ್ದು ಏನಕ್ಕೆ ಸರ್ ನ್ಯೂಸಲ್ಲಿ ಇದೆ, ಏನಕ್ಕೆ ಸರ್ ನ್ಯೂಸಲ್ಲಿ ಇತ್ತು ಅಂತ ಕೇಳಿದ್ರೆ, ನಾವು ರೀಸೆಂಟಾಗಿ ಕುಂಬಳಗಢ ಫೋರ್ಟ್ ಅಂತಕ್ಕಂಥದ್ದು ನಮ್ಮ ಯುನೆಸ್ಕೋದವರು ರಾಜಸ್ಥಾನಲ್ಲಿರ್ತಕ್ಕಂಥ ಕುಂಬಳಗಢ ಕೋಟನ್ನ ಗ್ಲೋಬಲ್ ರೆಕಗ್ನಿಷನ್ ಆ್ಯಡ್ ಮಾಡಿದ್ದಾರೆ. ಏನಪ್ಪ ಗ್ಲೋಬಲ್ ರೆಕಗ್ನಿಷನ್ ಅಂತಂದರೆ, ವಿಶ್ವದಲ್ಲೇ 2ನೇ ಅತಿ ಉದ್ದವಾಗಿರ್ತಕ್ಕಂಥ ಕೋಟೆಯನ್ನಾಗಿ ಡಿಕ್ಲೇರ್ ಮಾಡಿದರೆ ಯಾವುದಾದ್ಮೇಲಪ್ಪ ಅಂತಂದರೆ ಚೈನಾ ಗ್ರೇಟ್ ವಾಲ್ ಆದ ನಂತರ. ನಾವು ಆಫ್ಟರ್ ದ ಚೈನಾಸ್ ಗ್ರೇಟ್ ವಾಲ್ ದಸ್ ಕುಂಬಳಗಢ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆಸ್ ದ ಸೆಕೆಂಡ್ ಲಾರ್ಜೆಸ್ಟ್ ದ ಫೋರ್ಟ್ ಅಂತ ಕರಿತೀವಿ. 2ನೇ ಅತಿ ಉದ್ದವಾಗಿರ್ತಕ್ಕಂಥ ಕೋಟೆ ಅಂತ ಕರಿತೀವಿ, ಸೆಕೆಂಡ್ ಲಾರ್ಜೆಸ್ಟ್ ಫೋರ್ಟ್. ನಾವು ಯಾರಪ್ಪ ಇದನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ಅಂತಂದರೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಸರ್ವೆ ಪ್ರಕಾರ ವಿಶ್ವದಲ್ಲೇ 2ನೇ ಅತಿ ಉದ್ದವಾಗಿರ್ತಕ್ಕಂಥ ಕಂಟಿನ್ಯೂಸ್ ಕೋಟೆ ಅಥವಾ ಕಂಟಿನ್ಯೂಸ್ ಗೋಡೆ ಯಾವುದಪ್ಪ ಅಂತಂದರೆ ಈ ಕುಂಬಳಗಢ ಕೋಟೆ ಅಂತ ಕರಿತೀವಿ. ಓಕೆನಾ. ಯಾವುದು ಆದ ನಂತರ ಅಂತಂದರೆ ನಮ್ಮ ಗ್ರೇಟ್ ವಾಲ್ ಆಫ್ ಚೈನಾ ಆದ ನಂತರ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ಕುಂಬಳಗಢ ಫೋರ್ಟ್ ಅಂತ ಕರಿತೀವಿ. ಓಕೆನಾ. ಮೊದಲನೇದು ಸರಿ, ಕುಂಬಳಗಢ ಫೋರ್ಟ್ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿದೆ, ಇದನ್ನು ಯಾರು ಕಟ್ಟಿದ್ದಾರೆ, ಯಾರ ನೆನಪಿಗೋಸ್ಕರ ಅಂತೆಲ್ಲ ನೋಡೋಣ. ನಾವು ಮೊದಲನೇದೇನಪ್ಪ ಅಂತಂದರೆ ಎಲ್ಲಿದೆಯಪ್ಪ ಅಂತಂದರೆ ಇದಿರ್ತಕ್ಕಂಥದ್ದು ರಾಜಸ್ಥಾನಲ್ಲಿದೆ. ಇದನ್ನು ಕಟ್ಟಿರ್ತಕ್ಕಂಥದ್ದು ಯಾವಾಗ ಅಂತಂದರೆ 15ನೇ ಸೆಂಚುರಿಯಲ್ಲಿ, 15th ಸೆಂಚುರಿ ಬೈ ಯಾರಪ್ಪ ಅಂತಂದರೆ ರಾಣಾ ಕುಂಭ ಅಂತ ಕರಿತೀವಿ. ರಾಣಾ ಕುಂಭ ಯಾವೊಂದು ಆಸ್ಥಾನದವರಪ್ಪ ಅಂತಂದರೆ ಮೇವಾರ್ ಆಸ್ಥಾನ, ಮೇವಾರ್ ಕಿಂಗ್ಡಮ್ ಅಂತ ಕರಿತೀವಿ. 15ನೇ ಸೆಂಚುರಿಯಲ್ಲಿ ರಾಣಾ ಕುಂಭ ಅಂತಕ್ಕಂಥವ್ರು ಮೇವಾರ್ ಆಸ್ಥಾನದವರು ಅಥವಾ ಮೇವಾರ್ ಕಿಂಗ್ಡಮ್ ಆಗಿರ್ತಕ್ಕಂಥವ್ರು ಕಟ್ತಾರೆ. ಬಟ್ ಇದಕ್ಕೆ ಆರ್ಕಿಟೆಕ್ಟ್ ಆಗಿರ್ತಕ್ಕಂಥವ್ರು, ಪ್ಲಾನಿಂಗ್ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಮಂದಾನ್ ಅಂತ ಕರೀತೀವಿ. ಎಕ್ಸಾಮಲ್ಲಿ ಕೇಳ್ತಾರೆ ಈ ವರ್ಷ, ಪಕ್ಕಾ ಕ್ವಶನ್ ಇದು. ಮಂದಾನ್ ಆಗಿರ್ತಕ್ಕಂಥವ್ರು ಇದನ್ನ ಮಿಲಿಟರಿ ಆರ್ಕಿಟೆಕ್ಟ್ ಆಗಿರ್ತಾರೆ. ಅದರ ಜೊತೆಗೆ ಸರಿ, ಕುಂಬಳಗಢ ಕೋಟೆ ಅಂತಕ್ಕಂಥದ್ದು ಯಾರ ಜನ್ಮಸ್ಥಳ ಆಗಿದೆ ಅಂತಂದರೆ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಜನ್ಮಸ್ಥಳ ಕೂಡ ಆಗಿದೆ. ಹಿಸ್ಟಾರಿಕ್ ಬರ್ತ್ ಪ್ಲೇಸ್ ಆಫ್ ಮಹಾರಾಣಾ ಪ್ರತಾಪ್ ಸಿಂಗ್ ರಾಜಸ್ಥಾನಲ್ಲಿದೆ. ನಾವು 2ನೇ ಅತಿ ಉದ್ದವಾಗಿರ್ತಕ್ಕಂಥ ಕೋಟೆ ಅಂತ ಯಾರಪ್ಪ ಡಿಕ್ಲೇರ್ ಮಾಡಿದ್ದಾರೆ ಅಂದರೆ ಯುನೆಸ್ಕೋ ಡಿಕ್ಲೇರ್ ಮಾಡಿದ್ದಾರೆ. ಯಾವುದು ಆದ ನಂತರ ಅಂತಂದರೆ ನಾವು ಚೈನಾ ವಾಲ್ ಆದ ನಂತರ 2ನೇ ಅತಿ ಉದ್ದವಾಗಿರ್ತಕ್ಕಂಥದ್ದು ಕುಂಬಳಗಢ ಕೋಟೆ ಅಂತ ಕರಿತೀವಿ. ಕುಂಬಳಗಢ ಕೋಟೆ ಗೊತ್ತಿರಬೇಕು.